ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನ್ ಇಲ್ಲಿಗೆ ಯಾಕೆ ಬಂದೆ ಅನಿಕಾ? ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಚಂದ್ರು. ನೀ ನನ್ನ ಅವಾಯ್ಡ್ ಮಾಡಿದ್ರೆ ನಾನು ಇನ್ನೇನ್ ಮಾಡ್ಲಿ? ಅನಿಕಾ ಪ್ಲೀಸ್, ನಿನ್ ಕೈ ಮುಗಿತೀನಿ, ಕಾಲಿಗೆ ಬೇಕಾದ್ರೂ ಬಿದ್ಬಿಡ್ತೀನಿ. ಸುಮ್ಮನೆ ಬಿಟ್ಬಿಡ ಅನಿಕಾ. ಇಷ್ಟು ದಿನ ಜೊತೆಗಿದ್ದು ಈಗ ಬಿಟ್ಬಿಡು ಅಂದ್ರೆ ನಾನು ಹೇಗ್ ಬದುಕ್ಲಿ ಚಂದ್ರು? ನಿಮ್ಗಳ ಸವಾಸ ಮಾಡಿ ಮಾಡಿ ನಾನು ಆಲ್ರೆಡಿ ಪಾಪ ಪ್ರಜ್ಞೆ ಸಾಯ್ತಾ ಇದ್ದೀನಿ. ನೋಡ್ ಚಂದ್ರು, ನಿಂದು ನನ್ನ ಡ್ಯಾಡ್ದು ಏನಿದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ನನಗ್ ನೀನ್ ಬೇಕು. ಐ ಲವ್ ಯು ಚಂದ್ರು, ಐ ವಾಂಟ್ ಯು. ಬಿಡು, ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಮೊದಲು ಇಲ್ಲಿಂದ ನೀನು ಹೊರಡು, ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ನೋ, ನೀ ನನ್ನ ಲವ್ ಮಾಡ್ತೀನಿ, ಕೊನೆವರೆಗೂ ನನ್ನ ಜೊತೆ ಇರ್ತೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅದು ಸಾಧ್ಯ ಇಲ್ಲ. ನೀನು ಇನ್ನು ಹೊರಡು ಫಸ್ಟು. ಆಗೋದೇ ಇಲ್ವಾ? ಇಲ್ಲ. ಸರಿ, ಹಾಗಿದ್ರೆ ನಾನು ಈಗಲೇ ಮಂಟಪದ ಹತ್ರ ಹೋಗಿ ಎಲ್ರಿಗೂ ನಿಜ ಹೇಳ್ತೀನಿ. ಬರೀ ನಿನ್ನ ವಿಷಯ ಮಾತ್ರ ಅಲ್ಲ, ಬಂಗಾರಮ್ಮನ್ನ ನೀನೇ ಶೂಟ್ ಮಾಡಿದ್ದು ಅನ್ನೋ ಸತ್ಯನೂ ಹೇಳ್ತೀನಿ. ಚಂದ್ರು, ಅರೆ ಅನಿಕಾ, ಯಾವಾಗ ಬಂದ್ರಿ? ಜಸ್ಟ್ ಬಂದೆ ವಸು, ನಿಮ್ ಬಗ್ಗೆನೆ ಮಾತಾಡ್ತಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ಮದ್ವೆಗ್ ನೀವು ಕರೀದೇ ಇದ್ರು ನಾನೇ ಬಂದೆ ನೋಡಿ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಚಂದ್ರು, ಬಂದವ್ರನ್ನ ಇಲ್ಲೇ ನಿಲ್ಸ್ಕೊಂಡು ಮಾತಾಡಿಸ್ತಾರಾ? ಬನ್ನಿ ಅನಿಕಾ, ಬನ್ನಿ ಒಳಗೆ. ಮಗನ್ ಮದ್ವೆ ಮುಖ ಗಂಟಾಕೋಬೇಡಿ. ಸುಮನ್ಕಿಂತ ಒಳ್ಳೆ ಸೊಸೆ ನಿಮಗೆ ಸಿಗಲ್ಲ. ಇವನೊಬ್ಬ ಕರ್ಕೊಂಡು ಹೋಗಿ ಮದ್ವೆ ನಿಲ್ಸ್ತಾನೆ ಅಂದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಪುಟಕ, ಸಾನ ಸ್ನೇಹ ಸುಮನ್ನ ತಯಾರ್ ಮಾಡ್ತವ್ರೆ. ನಿಂಗೆ ಯೋನೇ ಬೇಕಿದ್ರು ನನ್ಗೆ ಹೇಳು. ಆಯ್ ಆಯ್. ಇಲ್ಲಿ ನಿಂತ್ಕೊಂಡು ಯಾರೆಲ್ಲ ನೋಡ್ತಿದ್ಯಾ? ಡಬ್ಬ ನನ್ನ ಮಗನೇ, ಲೈ ನೋಡಿ ಅವ ಏಜ್ ಏನೋ ನಂದು. ಅಲ್ಲ ಬಾಬು, ಇಲ್ಲಿ ನಿಂತ್ಕೊಂಡು ಆಗ್ಲಿಂದ ಅಲ್ಲೇನೋ ಗುರಾಯಿಸ್ತಿದ್ದಲ್ಲ, ಅದಕ್ಕೆ ಹಂಗೆ ಕೇಳಿದ್ರೆ. ಅಲ್ಲ ನಿನ್ ಕಣ್ಣು ಪುಟ್ಟಕ್ಕನ ಮ್ಯಾಕ ಇಲ್ಲ ಆ ಕಿತಾಪತಿ ರಾಜಿ ಮ್ಯಾಕ? ನಿಮ್ಮ ಅಕ್ಕ ಸಂತೋಷದಿಂದ ಗಡಿಬಿಡಿಯಿಂದ ಓಡಾಡ್ತಾರ ನೋಡಿದ್ರೆ ನಂಗೆ ಯಾಕೋ ಅನುಮಾನ. ಅದಕ್ಕೆ ಅವಳ ಮ್ಯಾಗ ಒಂದು ಕಣ್ಣು ಮಡಗಿ. ಅವಳ ಮ್ಯಾಕೆ ಒಂದು ಕಣ್ಣು ಇಟ್ಟ ಸಾಕಾಗಲ್ಲ, 10 ಕಣ್ಣು ಇಡ್ಬೇಕು. ನಂಜಮ್ಮಗಿಂತ ಕಣ್ಣು ಬೇಕಾ? ಅವ್ಳು ನೋಡ್ಕೊತಾಳ್ ಬಿಡು. ಅದು ಕರೆಕ್ಟ್. ಲೇ ಗಾಳಿ, ಇಲ್ಲೆಲ್ಲ ಮಾಡ್ತಾ ಇದ್ಯಾ? ತಾಲಿ ಕಟ್ಟೋ ಹೊತ್ತಿಗೆ ಅಲ್ಲಿ ಊಟ ರೆಡಿ ಆಗಿರ್ಬೇಕು. ನೀನು ಪುರ್ಚಿ ಹೋಗ್ಬಿಟ್ಟು ಅಲ್ಲಿ ಕೆಲಸ ನೋಡಿ. ಗುರು, ನೀನು ಟೆನ್ಷನ್ ಕಡಿಮೆ ಮಾಡ್ಕೋ, ಎಲ್ಲ ನಾನು ನೋಡ್ಕೋತೀನಿ. ಏಯ್, ಇದು ನಮ್ಮ ಮಗುನ ಕೊನೆ ಆಸೆಕಲ್ಲ. ಈ ಮದುವೆನಾಗ ಯಾವ ತೊಂದರೆ ಆಗ್ಬಾರ್ದು. ಹೋಗಿ. ಗುರು, ನಾನು ನೋಡ್ಕೋದಿ ಅಂತ ಹೇಳ್ದೆ ಅಲ್ವಾ? ಗುರು, ರಾಧಾ ದೊಡ್ಡ ಗಂಡಾಂತರನೇ ಬರ್ತಿದೆ ಗುರು. ಏಯ್, ನೀನಾಗಿ ಇಲ್ಲಿಗೆ ಬಂದೆ?
ರಾಧಾನೇ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಖಂಡಿತ ನನ್ನ ಮಗನ ಮದುವೆ ನಡೆಯಲ್ಲ. ಅಬ್ಬಾ, ಈಗ ಸಮಾಧಾನ ಆಯ್ತು. ಏ ಕೊಲೆಗಡಕಿ, ಇಲ್ಲಿಗೆ ಯಾಕೆ ಬಂದೆ? ಕಿರಿಕ್ ಮಾಡೋದಿಕ್ಕ? ಸುಮ್ಕೆ ಹೋದ್ರೆ ಸರಿ, ಇಲ್ಲಾಂದ್ರೆ ಇಲ್ಲೇ ಸರಿ ನೋಡಿ, ನೀವು ಯಾರು ಕರೆದಿಲ್ಲ ಅಂದ್ರೂ ನಾನು ಮದ್ವೆಗೆ ಬಂದಿದ್ದೀನಿ ಅಂದ್ರೆ ನನಗೆ ಮರ್ಯಾದೆ ಇಲ್ಲ ಅಂತಲ್ಲ. ನೀವು ನನ್ನ ಮೇಲೆ ಮಾಡಿರೋ ಆರೋಪ ಸುಳ್ಳು ಅಂತ ನಿರೂಪಿಸಕ್ಕೆ. ಲೇ, ಆರೋಪ ದಿಟ್ಟುವೋ ಇಲ್ವೋ ಅನ್ನೋದನ್ನ ಪೊಲೀಸ್ನವ್ರು ನಿರ್ಧಾರ ಮಾಡ್ತಾರೆ. ಮೊದಲು ನೀನು ಇಲ್ಲಿಂದ ತೊಲಗು. ತಪ್ಪು ಮಾಡಿರೋರೆ ಮದ್ವೆಲಿ ರಾಜಾರೋಷವಾಗಿ ಓಡಾಡ್ಬೇಕಾದ್ರೆ ನಾನು ಯಾಕೆ ಮದ್ವೆಗೆ ಬರಬಾರ್ದು? ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನಮಗಿಲ್ಲ. ಮೊದಲಿಂದ ಆಚೆಗೆ ಹೋಗೋ. ಕಳೆ ಅವಳು ನಡ್ಕೊಂಡು ಆಚೆ ದಬ್ಲ. ಒಂದ್ ನಿಮಿಷ, ಇದು ನಮ್ಮ ಮತ್ತೆ ಕೊನೆ ಆಸೆ. ಈ ಮದ್ವೆ ಮುಗಿಯೋವರೆಗೂ ನಾನು ಇಲ್ಲೇ ಇರ್ತೀನಿ. ತಪ್ಪು ಮಾಡಿಲ್ಲ ಅಂತ ಕಾನ್ಫಿಡೆನ್ಸ್ ಇರೋರಿಗೆ ಮಾತ್ರ ಇಷ್ಟು ರಾಜಾರೋಷವಾಗಿ ನಿಂತ್ಕೊಳಕ್ ಸಾಧ್ಯ. ಇವಾಗ ನೀನು ಇಲ್ಲಿಂದ ಹೋಯ್ತೀಯೋ ಇಲ್ವಾ? ಮದ್ವೆ ಮನೆಗೆ ಬಂದಿರೋರ್ನ ಹೋಗು ಅನ್ನೋಷ್ಟು ನೀವು ಸಣ್ಣವ್ರಾಗ್ತೀರಾ ಅಂದ್ರೆ ನಾನು ಖಂಡಿತ ಹೋಗ್ತೀನಿ. ನಾವು ಸಣ್ಣವರಾದ್ರೂ ಪರವಾಗಿಲ್ಲ, ನೀ ತೊಳ್ಗು. ಒಂದು ನಿಮಿಷ. ಅವರೇ, ಬಂದವ್ರನ್ನ ಆಚೆಗೆ ಹೋಗಿ ಅಂತ ಹೇಳಿ ನಾವು ಸಣ್ಣವ್ರಾಗೋದು ಬೇಡ. ಅದು ಅಲ್ಲದೆ ಸಂಚು ಮಾಡೋರು ಕಣ್ಣೆದ್ರಿಗಿದ್ರೇ ಒಳ್ಳೆಯದು. ದಿಟ್ಟವಾಗ್ಲೂ ಗಂಡು ಹೆಣ್ಣಿಗೆ ಒಳ್ಳೇದು ಬಯಸೋ ಮನಸ್ಸಿಟ್ಕೊಂಡು ಬಂದಿದ್ರೆ ಏರ್ಬೈದು. ಥ್ಯಾಂಕ್ಸ್ ಪುಟ್ಟಕ್ಕ. ಕೊನೆಗೂ ನೀವು ನಮ್ಮ ಅತ್ತೆ ಗೆಳತಿ ಅಂತ ನಿರೂಪಿಸ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್.